ಗುರುಭವನಕ್ಕೆ 2.5 ಕೋಟಿ ದುಡ್ಡು ಕೊಟ್ಟಿದ್ದೀವಿ. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ, ನಿಮಗೆಲ್ಲರಿಗೂ ಗೊತ್ತು. ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ಜಿಲ್ಲಾ ಸಮಿತಿ, ಜಿಲ್ಲಾ ಶಿಕ್ಷಕರ ಸಂಘ, ತಾಲೂಕು ಶಿಕ್ಷಕರ ಸಂಘ ನೀವೆಲ್ಲರೂ ಬಂದಿದ್ದೀರಾ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ನಿಮ್ಮೆಲ್ಲ ಸಂಘಕ್ಕೂ ಪದಾಧಿಕಾರಿಗಳಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಕೋಲಾರಮ್ಮ ತಾಯಿ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮುಖ್ಯವಾಗಿ ನೀವೆಲ್ಲರೂ ಏನಂದರೆ, ಶಿಕ್ಷಕರ ಸಂಘ ಏನಕ್ಕಿರುತ್ತೆ ಅಂದರೆ, ಶಿಕ್ಷಕರಿಗೆ ಏನಾದರೂ ಅನಾನುಕೂಲಗಳಾದಾಗ, ಶಿಕ್ಷಕರಿಗೆ ಏನಾದರೂ ತೊಂದರೆ ಆದಾಗ, ಶಿಕ್ಷಕರಿಗೆ ಏನಾದರೂ ಫೆಸಿಲಿಟೀಸ್ ಬೇಕು ಅಂದಾಗ, ಶಾಲೆಗಳಲ್ಲಿ ಇವಾಗ ಹೇಳಿದ್ರು ನಮ್ಮ ಮೂಲಭೂತ ಸೌಕರ್ಯಗಳು ಪ್ರಾಬ್ಲಮ್ ಇದೆ ಅಂತ. ಒಂದು ಸಂಘ ಅಂತಿದ್ರೆ ಅದನ್ನು ಹೋಗಿ ಕೇಳಿ ಮಾಡಿಸ್ಕೊಳ್ಳೋದು ಜವಾಬ್ದಾರಿ. ಸಂಘನೇ ಇಲ್ಲ ಅಂದರೆ ಯಾರು ಹೋಗ್ಬೇಕು, ಯಾರು ಕೇಳಬೇಕು? ಆ ಶಾಲೆಯ ಶಿಕ್ಷಕರು ಕೇಳಬೇಕು. ಆ ಶಾಲೆಯ ಶಿಕ್ಷಕರು ಕೇಳಬೇಕಂತ ಸಾಕು, ಹಳ್ಳಿಯಿಂದ ಎಲ್ಲಿಂದನೋ ಬಂದು ಇಲ್ಲಿ ಬಂದು ಕೇಳೋದಕ್ಕೆ ಆಗೋದಿಲ್ಲ, ಅವ್ರಿಗೂ ಟೈಮು ಸಿಗೋದಿಲ್ಲ, ಶಾಲೆಗೆ ಹೋಗ್ಬೇಕಾಗ್ತದೆ. ಅದರಿಂದ ಇವತ್ತು ಶಿಕ್ಷಕರ ಸಂಘ ಅಂತ ಇರೋದು ತುಂಬ ಉತ್ತಮವಾದಂಥ ಕೆಲಸ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಂತ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ನಮ್ಮ MLC ಅನಿಲಣ್ಣ ಅವರು, ಹಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಮೇಶ್ ಅಣ್ಣ ಅವರು, ನಮ್ಮ ಗೋಪಾಲ್ ಗೌಡರು, ನೀವೆಲ್ಲರೂ ಇದ್ದೀರಾ. ಎಲ್ಲರಿಗೂ ನಾನು ಧನ್ಯವಾದಗಳು. ಮುಖ್ಯವಾಗಿ ಹೇಳ್ಬೇಕಂದ್ರೆ, ಶಿಕ್ಷಕರ ಇವತ್ತಿನ ಪರಿಸ್ಥಿತಿ ನಾನು ಹೇಳ್ತೀನಿ, ಯಾಕಂದರೆ ಹೇಳಬಾರ್ದು, ಆದರೂ ನಾನು ಹೇಳ್ತೀನಿ. ನನಗೇನು ಹೇಳಿದೆ, ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಎಸ್ಪೆಷಲಿ ನಮ್ಮ ಕರ್ನಾಟಕಕ್ಕೆ ತಗೊಳ್ಳೋಣ. ನಮ್ಮ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂದರೆ, ITI ಫ್ಯಾಕ್ಟ್ರಿ ತುಂಬ ದೊಡ್ಡ ಫ್ಯಾಕ್ಟ್ರಿ, ತುಂಬ ಚೆನ್ನಾಗಿತ್ತು. ಒಂದು ದಿವಸಕ್ಕೆ 2000 ಬಸ್ ಓಡಾಡ್ತಾ ಇತ್ತು. ಅಂದರೆ 2000 ಬಸ್ ಓಡಾಡ್ತಾ ಇತ್ತು ಅಂದರೆ ಅಲ್ಲಿ ITI ಫ್ಯಾಕ್ಟ್ರಿದು ಎಷ್ಟು ಜನ ಟ್ರಾವೆಲ್ ಮಾಡ್ತಾ ಇದ್ರು? 3 ಶಿಫ್ಟಿಗೆ ಎಷ್ಟು ಜನ ಟ್ರಾವೆಲ್ ಮಾಡ್ತಾ ಇದ್ರು? 60-70 ಸಾವಿರ ಜನ ಅದರಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು. ಆ ಏರಿಯಾದಲ್ಲಿ ಎಷ್ಟೋ ನಮಗೆಲ್ಲ ರಿಯಲ್ ಎಸ್ಟೇಟಲ್ಲಿ 98, 99, 2000, 2001ನಲ್ಲಿ ನಮ್ಮ ಹತ್ರ ಸೈಟ್ಗಳು ತೊಗೊಳ್ಳೋರೇ ಬಂದು ITIನ ಎಂಪ್ಲಾಯ್ಸ್ ನಮ್ಮ ಹತ್ರ ಅವಾಗೆಲ್ಲ ಬಂದ್ಬಿಟ್ಟು 40,000, 50,000 ಸೈಟ್ ನಮ್ಗೆ ಸಿಗ್ತಾ ಇತ್ತು. 2,000, 3,000 ರೂಪಾಯಿ ಲಾಭ ಸಿಗ್ತಾ ಇತ್ತು. ಇವತ್ತು ಆ ITI ಫ್ಯಾಕ್ಟ್ರಿ ಏನು ಗತಿಗೆ ಬಂದಿದೆ ಅಂದರೆ ಯಾರೂ ಇಲ್ಲ ಅದರಲ್ಲಿ. ಇವತ್ತು HMT ಫ್ಯಾಕ್ಟ್ರಿ ಏನಾಗಿದೆ, NGF ಫ್ಯಾಕ್ಟ್ರಿ ಏನಾಗಿದೆ. NGF ಫ್ಯಾಕ್ಟ್ರಿ ಬಂದ್ಬಿಟ್ಟು ನನ್ನ ಮಗಳ ಗಂಡ, ನಮ್ಮ ಅಳಿಯ ಅವರ ತಂದೆ ಅದೇ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ದ. ಅವ್ರು ಹೇಳ್ತಾ ಇದ್ರು, ಎಂಥ ಫ್ಯಾಕ್ಟ್ರಿನಪ್ಪ, ಎಂಥ ಟ್ರಾನ್ಸ್ಫಾರ್ಮರ್ಸು. ಆಮೇಲೆ ಇವಾಗ ರೈಲ್ವೆ ಇಂಜನ್ಸ್ ಇದೆಯಲ್ಲ, ಆ ರೈಲ್ವೆ ಇಂಜನ್ಸ್ಗೆ ಆ ಕರೆಂಟ್ ಉತ್ಪತ್ತಿ ಮಾಡುವಂಥ ಈಗ ಕನೆಕ್ಟರು ಈ ನಮ್ಮ NGF ಫ್ಯಾಕ್ಟ್ರಿ ಕೊಡ್ತಾ ಇರ್ತಂತೆ. ಅವ್ರು ಅವಾಗ ಆ ಇಂಜಿನಲ್ಲಿ ಕೂತ್ಕೊಂಡು ಅದನ್ನು ರಿಪೇರಿ ಆದಾಗ ಚೆಕ್ ಮಾಡೋಕ್ಕೆ ಹೋಗ್ತಾ ಇದ್ರು. ಇಲ್ಲಿಂದ ಡೆಲ್ಲಿ, ಬಾಂಬೆ ಎಲ್ಲೆಲ್ಲ ಹೋಗ್ತಾ ಇದ್ರಂತೆ ಅವ್ರು ಹೇಳ್ತಾರೆ. ಅಂಥ ಫ್ಯಾಕ್ಟ್ರಿಗಳೆಲ್ಲ ಮುಚ್ಚೋಗಿದೆ. ಇವತ್ತು ಹೇಳೋಕ್ಕೋದ್ರೆ ಪ್ರೈವೇಟ್ ಶಾಲೆಗಳಿಗಿಂತೂ ನಮ್ಮ ಸರ್ಕಾರಿ ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿಗೆ ಬಂದಿದೆ. ಕರೆಕ್ಟಾ ಇಲ್ವಾ? ಮುಚ್ಚುವಂಥ ಪರಿಸ್ಥಿತಿಗೆ ಬಂದಿದೆ. ಎಕ್ಸಾಂಪಲ್ ಬೇರೆ ಯಾವುದೇ ಊರು ಬೇಡ, ನಮ್ಗೆ ಯಾವುದೇ ಬೇಡ. ನಮ್ಮೂರಲ್ಲಿ, ನನ್ನ ಸ್ವಂತ ಊರಲ್ಲಿ ಶಾಲೆ ಮುಚ್ಚೋಯ್ತು. ನಾನು ಓದಿರುವಂಥ ಸ್ಕೂಲು, ನಾನು ಅಲ್ಲಿ 4ನೇ ಕ್ಲಾಸ್ವರೆಗೂ ಓದಿದ್ದೀನಿ. ಆ ಶಾಲೆನೇ ಇವತ್ತು 2015 ನಾನು MLA ಇದ್ದಾಗ ಕ್ಲೋಸ್ ಆಯ್ತು. ಯಾಕಂದರೆ 2 ಟೀಚರ್ಸು 3 ಜನ ಮಕ್ಕಳು, 2 ಟೀಚರು 3 ಜನ ಮಕ್ಕಳು. ಏನು ಟೀಚರ್ಸ್ ಕೇಳಿದ್ರೆ, ಸರ್ ನಾವೇನು ಮಾಡೋದು ಸರ್, ಮಕ್ಕಳು ಬರ್ತಾ ಇಲ್ಲ ಸರ್ ಅಂದರು. ಎಲ್ಲ ನಮ್ಮೂರಲ್ಲಿ ಸ್ವಲ್ಪ ದುಡ್ಡು ಕಾಸು ಇರೋರು ಎಲ್ಲ ಅವರವರು ಚೆನ್ನೈಲ್ಲ ಈ ಸ್ಕೂಲು, ಹೈದರಾಬಾದಲ್ಲಂತೆ, IIT ಅಂತೆ, ಬೆಂಗಳೂರಲ್ಲಂತೆ, ಎಲ್ಲೆಲ್ಲೋ ಫಾರಿನಲ್ಲಿ, ಅಮೆರಿಕ, ಲಂಡನ್, ಕೆನಡಾ, ಜರ್ಮನಿ, ಯುರೋಪ್ ಎಲ್ಲ ಕಡೆ ಮಕ್ಕಳನ್ನ ಓದಿಸೋಕ್ಕೋಸ್ಕರ ಹೋಗಲ್ಲಿ ಸೆಟ್ಲ್ ಆಗಿದ್ದಾರೆ, ಓದಿಸ್ಬೇಕು ಅಂತ. ದುಡ್ಡಿರೋರು ಹೋದರು. ಇವತ್ತು ನಮ್ಮೂರು ಶಾಲೆನೇ ಮುಚ್ಚೋಯ್ತು. ಆ ರೀತಿಯಲ್ಲಿ ಏನಾದರೂ ಶಾಲೆಗಳಿಗೇನಾದರೂ ಈ ಥರ ಒಂದು ಕೊರೋನಾ ಥರ ಒಂದು ಪ್ರಾಬ್ಲಮ್ ಬಂದುಬಿಟ್ರೆ, ಮುಂದಿನ ದಿನಗಳಲ್ಲಿ ಟೀಚರ್ಸ್ನ ಎಂಪ್ಲಾಯ್ಸ್ ಆಗಿ ತೊಗೊಳ್ಳೋದೇ ಇಲ್ಲ. ಆವಾಗ ಟೀಚರ್ಸ್ ಎಲ್ಲೋಗ್ಬೇಕು? ಇಂಥ ಪರಿಸ್ಥಿತಿಗೆ ಬರಬಾರ್ದು ಅಂದರೆ, ನಮ್ಮ ಗುರುಗಳಾದಂಥ BT ಕೃಷ್ಣಪ್ಪನವ್ರು ಇದ್ರು ನಮಗೆ. ಅವ್ರೇನು ಮಾಡ್ತಾಯಿದ್ರು, ಶಾಲೆಯಲ್ಲಿ ಊರಲ್ಲಿ ಯಾರಾದರೂ ಮಕ್ಕಳನ್ನ ಶಾಲೆಗೆ ಸೇರಿಸಿಲ್ಲ ಅಂದರೆ ಊರಿಗೆ ಹೋಗ್ಬಿಟ್ಟು ಹಿಂಗೆ ನಾನು ಕಣ್ಣಾರೆ ನೋಡಿದ್ರು, ಕತ್ತನ ಹಿಂಗೆ ಹಿಡ್ಕೊಂಡು ತೊಳ್ಕೊಂಡು ಎತ್ಕೊಂಡ್ಬಂದು ಸ್ಕೂಲಲ್ಲಿ ಹಾಕ್ಕೊಂಡು ಅವನ್ನೆಲ್ಲ ಬರ್ಕೊಂಡು ಅವರೇ ಹೋಗಿ ಬೆಳಗ್ಗೆ ಬಂದು ನೋಡಿದ ತಕ್ಷಣ ಯಾರ್ಯಾರು ಬಂದಿಲ್ಲ ಅಂತ ನೋಡೋರು. ಇಂಥವ್ನು ಬಂದಿಲ್ವ ಅಂತ ಸ್ಟ್ರೈಟ್ ಎದ್ದು ಹೋಗೋರು. ಅವ್ರನ್ನೆಲ್ಲರೂ ಬಾಚ್ಕೊಂಡು ಎತ್ಕೊಂಡ್ಬಂದು ಒಳಗಡೆ ಹಾಕೋರು. ಅವಾಗ ಉಪ್ಪಿಟ್ಟು ಕೊಡ್ತಾಯಿದ್ರು, ಅದೇನೋ ಪೌಡ್ರ್ ಕೊಡ್ತಾಯಿದ್ರು ತಿನ್ನೋದಕ್ಕೆ. ತುಂಬ ಚೆನ್ನಾಗಿತ್ತು. ಆ ರೀತಿಯಲ್ಲಿ ಯಾವತ್ತೇ ಆಗಲಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ನಮ್ಮ ITI ಫ್ಯಾಕ್ಟ್ರಿ, NGF ಫ್ಯಾಕ್ಟ್ರಿ, HMT ಫ್ಯಾಕ್ಟ್ರಿ ಆಗುವಂಥ ರೀತಿಯಲ್ಲಿ ಆಗಬಾರ್ದು ಅಂತ ಹೇಳಿದ್ರೆ, ಈಗಲಿಂದ ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡಿ ಅದನ್ನು ಕಾಪಾಡ್ಕೊಳ್ಳುವಂಥ ಜವಾಬ್ದಾರಿ ಮಾಡಬೇಕು. ಖಂಡಿತವಾಗ್ಲೂ ಸರ್, ಗುರುಭವನ ಎಲ್ಲ ಹೇಳ್ತಾ ಇದ್ರು, ನೀವೆಲ್ಲ ಹೇಳ್ತಾ ಇದ್ರಿ. ಗುರುಭವನಕ್ಕೆ ಒಂದು 5 ಸತಿನ 10 ಸತಿನ ಪೂಜೆಗಳು ಮಾಡಿದ್ದಾರೆ. ಬರೋದು ಬುಗ್ಲಿ ತಗೊಳ್ಳೋದು ಪೂಜೆ ಮಾಡೋದು, ಬರೋದು ಗಡಾನೆ ತಗೊಂಡು ಪೂಜೆ ಮಾಡೋದು, ಇನ್ನೊಬ್ಬರು ಶನಿಗೆ ತಗೊಂಡ್ಬಂದು ಪೂಜೆ ಮಾಡೋದು, ಇನ್ನೊಬ್ಬರು ಹಾರಲ್ಲಿ ಹಾಕಿ ಪೂಜೆಗಳು ಮಾಡೋದು. 20 ವರ್ಷಕ್ಕೆ ಅದು ಎಷ್ಟು ಜನ ಪೂಜೆಗಳು ಮಾಡೋದು ಏನೋ ಗೊತ್ತಿಲ್ಲ. ನಾನಂತೂ ಪೂಜೆ ಮಾಡಿಲ್ಲ, ನಾನಂತೂ ಬಂದಿಲ್ಲ, ಆ ಕಡೆಗೆ ಬಂದೇ ಇಲ್ಲ. ಇವತ್ತು ಆ ಜಾಗಕ್ಕೆ ಹೋಗಿ ನೋಡೋಣ ಅಂತಿದ್ದೀನಿ. ಇವತ್ತು ಅಲ್ಲಿ ಮೀಟಿಂಗ್ ಇದೆ DO ಆಫೀಸಲ್ಲಿ, ಹೋಗಿ ನೋಡೋಣ ಏನು ನಡೀತಾ ಇದೆ ಅಂತ. ಗುರುಭವನಕ್ಕೆ 2.5 ಕೋಟಿ ದುಡ್ಡು ಕೊಟ್ಟಿದ್ದೀವಿ.
ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ, ನಿಮ್ಗೆಲ್ಲರಿಗೂ ಗೊತ್ತು. ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಖಂಡಿತವಾಗ್ಲೂ ಅದನ್ನು ಆದಷ್ಟು ಬೇಗ ಮುಗಿಸ್ಕೊಡ್ತೀವಿ. ಆಮೇಲೆ ನಿಮ್ಮ ಸಂಘದಿಂದನೂ 1 ಕೋಟಿ ರೂಪಾಯಿ ಬರುತ್ತೆ ಕನ್ಸ್ಟ್ರಕ್ಷನ್ ಆದಾಗ, ಅದನ್ನು ತಗೊಳ್ತೀವಿ. ಆಮೇಲೆ ನೌಕರ ಸಂಘದ 1 ದಿವಸದ್ದು 2 ದಿವಸದ್ದು ಸ್ಯಾಲ್ರಿ ಕೊಡಿ ಅಂತ ಕೇಳಿದ್ದೀವಿ, ಅದನ್ನು ಮಾತಾಡಿ ಈ 2.5 ಕೋಟಿ ಖರ್ಚಾದ್ಮೇಲೆ ಅದನ್ನು ತೊಗೊಂಡು ಮಾಡಬೇಕು. ಆಮೇಲೆ ಶಾರ್ಟೇಜ್ ಏನಾದ್ರು ಬಂದಾಗ ಸರ್ಕಾರದಿಂದ ನಾವು ಕೊಡುವಂಥದ್ದನ್ನು ನಾವೇನು ಕೊಡಬೇಕು ನಾವು ಕೊಟ್ಟು ಮಾಡ್ತೀವಿ. ಆಮೇಲೆ ಅನಿಲನ ಅವ್ರ ಫಂಡ್ಸಲ್ಲಿ ಕೊಟ್ಟಿದ್ದಾರೆ, ನಮ್ಮ XCMP ಮುನ್ಸ್ವಾಮಿ ಅವರು ಕೊಟ್ಟಿದ್ದಾರೆ, ಆಮೇಲೆ ನಮ್ಮ ನಜೀರಣ್ಣ ಅವ್ರ ಫಂಡ್ಸಲ್ಲಿ ಕೊಟ್ಟಿದ್ದಾರೆ, ನಾವೆಲ್ಲರೂ ಕೊಯ್ದರಾಜ್ ಅವ್ರು ಕೊಟ್ಟಿದ್ದಾರೆ. ನಿಮ್ದು 10 ಲಕ್ಷ, ಅವ್ರು 25 ಲಕ್ಷ, 30 ಲಕ್ಷ. ನಜೀರಣ್ಣ ಕೊಡ್ತೀನಿ ಅಂತ ಹೇಳಿದ್ರು, ನಜೀರಣ್ಣ ಕೊಡ್ಬೋದು ಅಂತ ಹೇಳಿದ್ರು. ನೋಡೋಣ, ಕೇಳೋಣ, ಅವ್ರನ್ನು ಕೇಳೋಣ. ಇನ್ನೇನು ಅವ್ರದ್ದು ಟರ್ಮ್ ಮುಗಿತಾ ಬಂತು, ಕಂಟಿನ್ಯೂ ಆಗಬೇಕು ಅಂತ ಮಾಸ ಇದೆ. ನೋಡೋಣ, ಅವ್ರದ್ದು ಏನಾದರೂ ಬಂದರೆ ಅವ್ರದ್ದು ತಗೊಂಡು ಗುರುಭವನವನ್ನ ಕಂಪ್ಲೀಟ್ ಮಾಡೋಣ. ಯಾವತ್ತು ನನಗೆ ಒಂದೇ ಒಂದು ಆಶ್ಚರ್ಯ ಆಯಿತು, ಕೋಲಾರ ಹೆಡ್ಕ್ವಾರ್ಟರ್, ಡಿಸ್ಟ್ರಿಕ್ಟ್ ಹೆಡ್ಕ್ವಾರ್ಟರಲ್ಲಿ ಗುರುಭವನ ಇಲ್ಲ. ತಾಲೂಕು ಹೆಡ್ಕ್ವಾರ್ಟರ್ ನಮ್ಮ ಮುಳಬಾಗಿಲಲ್ಲಿ ಬಂದ್ಬಿಟ್ಟು 2013 ನಾನು MLA ಅದೆಲ್ಲ ಕಂಪ್ಲೀಟ್ ಮಾಡಿದ್ವಿ. ಅಂದ್ರೆ ಅವತ್ತು ನಾನು ಕಂಪ್ಲೀಟ್ ಮಾಡಿ ಕೊಟ್ಟಿದ್ದು, ಇವತ್ತು ಪೇಂಟ್ ಮಾಡಿಲ್ಲ ಬಿಡಿ, ಹಂಗೆ ಬಿಟ್ಬಿಟ್ಟೋದು, ಅದನ್ನು ಪೇಂಟೇ ಮಾಡಿಲ್ಲ, ಹಂಗೆ ಬಿಟ್ಬಿಟ್ಟೋದು. ಆದರೆ ಕೋಲಾರ ಹೆಡ್ಕ್ವಾರ್ಟರ್ಲಿ ನೋಡ್ತಾರೆ, ಆ ಥರ ಬಿಡೋದು ಬೇಡ. ನಾವೆಲ್ಲರೂ ಜೊತೆಗೂಡಿ ನಾವೆಲ್ಲರೂ ಕೆಲಸ ಮಾಡೋಣ, ಜೊತೆಗಿರೋಣ, ಒಳ್ಳೇದಾಗಿ ಮಕ್ಕಳಿಗೆ ಒಳ್ಳೆ ವಿದ್ಯಾವಂತರನ್ನ ಮಾಡಿ. ಯಾವತ್ತೂ ನಾನು ಹೇಳಿದೆ, ಮೊನ್ನೆನೂ ಹೇಳಿದೆ, ನಮ್ಮ ಗರ್ಲ್ಸ್ ಕಾಲೇಜು ಮಕ್ಕಳ ಜೊತೆ ಇರಬೇಕಂದ್ರೆ ನಮ್ಮ ಶಿವಾರಪಟ್ಟಣದಲ್ಲಿ ಕಲ್ಲು ಕೊಟ್ಟರೆ ಅವರು ಶಿಲೆಯನ್ನು ಕೆತ್ತನೆ ಮಾಡ್ತಾರೆ.